ನಿನಗೆ ಗೋವಿಂದ ಅನ್ನೋ ಹಾಡನ್ನ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಅಥವಾ ಹೇಳ್ತಾ ಇರ್ತಾರೆ. ರಾಯರು ರಚಿಸಿದ್ದು ಈ ಹಾಡು ಅಂತ ಗೊತ್ತೇ ಇರೋದಿಲ್ಲ. ಈ ಹಾಡಿನ ರಚನೆಯ ಬಗ್ಗೆ ಎಲ್ಲಿ ಆಗಿದ್ದು, ಆ ಪ್ರಸಂಗ ಹೇಗಾಯ್ತು ಅಂತ? ರಾಮನವಮಿ ದಿವಸ ಚೈತ್ರ ಶುದ್ಧ ನವಮಿ ರಾಘವೇಂದ್ರ ಸ್ವಾಮಿಗಳು ಉಡುಪಿಗೆ ಬರ್ತಾರೆ. ಉಡುಪಿಗೆ ಯಾಕೆ ಬರ್ತಾರೆ ಅಂದರೆ ಮೂಲ ಸ್ವತಃ ಶ್ರೀಮನ್ ಮಧ್ವಾಚಾರ್ಯರ ಜನ್ಮಸ್ಥಳ ಅದು. ಅಲ್ಲಿ ಬರ್ತಾರೆ, ಕೃಷ್ಣನ ಸನ್ನಿಧಾನದಲ್ಲಿ ಇರಬೇಕು ಅಂತಲೇ ಬರ್ತಾರೆ. ಬಂದಾಗ ಬೇಕಾದಷ್ಟು ಸಂಪತ್ತು ತರ್ತಾರೆ ರಾಯರು. ಆಮೇಲೆ ಅಲ್ಲಿ ಸ್ವಲ್ಪ ದಿವಸ ಇರಬೇಕು ಅಂತಲೇ ಅವ್ರ ಉದ್ದೇಶ ಇರುತ್ತೆ. ಆಗ ಅಲ್ಲಿದ್ದಂಥ ಪರ್ಯಾಯ ಸ್ವಾಮಿಗಳಿಗೂ ಆನಂದ ಆಗ್ಬಿಡುತ್ತೆ, ಪೂರ್ಣ ಸ್ವಾಗತ ಮಾಡ್ತಾರೆ. ಒಳ್ಳೆ ವೀಣೆ ವಿದ್ವಾಂಸರು ರಾಯರು. ಅದಕ್ಕೆ ತಮಗೆ ಗೊತ್ತಂಥ ವಿದ್ಯೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋರು. ಏಕಾಂತ ಸೇವೆಯಲ್ಲಿ ಮಾತ್ರ ವೀಣೆ ನುಡಿಸೋರು. ಒಂದು ದಿವಸ ಈಗ ಏಕಾಂತ ಸೇವೆಯಲ್ಲಿ ಭೈರವಿ ರಾಗದಲ್ಲಿ ವೀಣೆಯನ್ನು ನುಡಿಸ್ತಾ ಇದ್ದಾರೆ ಭಗವಂತನಿಗೆ. ಆ ವೀಣೆಗೆ ನುಡಿಸ್ತಾ ಇರುವಾಗ ವೇಣುನಾದ ಕೇಳುತ್ತೆ. ಏನು ವೇಣುನಾದ ಕೇಳಿ ಸುತ್ತಲೂ ನೋಡ್ತಾರೆ, ಯಾರೂ ಇಲ್ಲ, ಇವರೊಬ್ಬರೇ ಸುತ್ತಲೂ ನೋಡ್ತಾರೆ, ಯಾರೂ ಇಲ್ಲ, ಮತ್ತೆ ನುಡಿಸ್ತಾರೆ. ತಿರ್ಗಾ ವೇಣುನಾದ ಕೇಳುತ್ತೆ. ಕಡೆಗೆ ಅವ್ರು ನೋಡ್ತಾರೆ, ಕಣ್ಕಂಡ್ ಕಿಂಡಿಲ್ ಬಗ್ಗೆ ನೋಡ್ತಾರೆ, ಇಲ್ಲಿ ಯಾರು ಇದಾರ ಅಂತೇನು. ಅಲ್ಲಿಂದ ಸದ್ದು ಬರ್ತಾ ಇರುತ್ತೆ. ಭಾಳ ಆನಂದ ಪಟ್ಬಿಡ್ತಾರಪ್ಪ. ನಾನು ನುಡಿಸ್ತಿರೋಂಥ ಈ ವೀಣೆಗೆ ಭಗವಂತ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ, ಅನುಮೋದನೆ ಮಾಡ್ತಾ ಇದ್ದಾನೆ ಅಂತ ಆನಂದ ಪಡ್ತಾರೆ. ಆಗಲೇ ಇವ್ರಿ ಇಂದು ಎನಗೆ ಗೋವಿಂದ ನಿನ್ನಯ್ಯ ಪಾದಾರವಿಂದವ ತೋರಪ್ಪ, ನಿನ್ನ ದರ್ಶನ ಮಾಡಬೇಕು ನಂಗೆ ಅಪೇಕ್ಷೆ ಇದೆಯಪ್ಪ. ನಾನು ಜನ್ಮಾಂತರದಿಂದಲೂ ನೀನು ಉಪಾಸನೆ ಮಾಡ್ತೀನಿ, ನನಗೆ ಅನುಗ್ರಹ ಮಾಡು, ನಿನ್ನ ದರ್ಶನ ಕೊಡು. ನಿನ್ನ ಇರುವಿಕೆ ಗೊತ್ತಾಗ್ತಾ ಇದೆ, ಆದರೆ ನಿನ್ನ ಪ್ರತ್ಯಕ್ಷ ದರ್ಶನ ಆಗಲಿ ಅಂತ ಕೇಳ್ಕೋತಾರೆ.